ಈ ಲೋಪ ಆಗಿದೆ ಯಾಕೆ ಎಚ್ಚೆತ್ತುಕೊಳ್ಳದೆ ಎಲ್ಲಿ ಲೋಪ ಆಗಿದೆ ಅಧಿಕಾರಿಗಳು ಅಥವಾ ಇದರಲ್ಲಿ ಏನಾದ್ರು ಅಧಿಕಾರ ನೋಡ್ರಿ ಅವತ್ತಿನ ಕಾಲದಲ್ಲಿ ಏನು ಕ್ವಾಲಿಟಿ ಇತ್ತಲ್ಲ ಅವ್ರು ಮಾಡಿದ್ರಲ್ಲ ಆ ಕ್ವಾಲಿಟಿಲಿ ಈಗ ಅಷ್ಟೊಂದು ಗೇಟ್ಗಳಿದೆ 19ನೇ ಗೇಟು ಈ ರೀತಿ ಆಗಿರೋದು. ಸೊ ಅದರಿಂದ ನಾವು ಯಾರ ಮೇಲೂ ಅಧಿಕಾರಿಗಳು ಏನು ಮಾಡೋದಿಲ್ಲ. ಅಧಿಕಾರಿ ಏನು ಮಾಡೋಕ್ಕಾಗ್ತದೆ? ಅಷ್ಟು ದೊಡ್ಡ ಪ್ರೆಷರ್ ಇರ್ಬೇಕಾದ್ರೆ ಆಫೀಸರ್ಸ್ ಏನು ಮಾಡೋಕ್ಕಾಗ್ತದೆ? ಆಫೀಸರ್ಸ್ ಏನು ಮುಂಜಾಗ್ರತೆ ಮೇಂಟೆನೆನ್ಸ್ ಎಲ್ಲ ಆಗ್ತಾ ಇದ್ದು ಇಲ್ಲ, ಅವೆಲ್ಲ ಸುಳ್ಳು. ಇದು ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್, ಅವೆಲ್ಲ ಸುಳ್ಳದು. ಆ ಥರ ಏನಾಗಿರಲಿಲ್ಲ, ಆ ಥರ ಏನು ಇರಲಿಲ್ಲ. ಎಲ್ಲ ಕಂಪ್ಲೀಟ್ ನೋಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಒಂದು ಮೇಜರ್ ಬೇರೆ ಡ್ಯಾಮ್ಗೂ ಈ ಡ್ಯಾಮ್ಗೂ ಏನಂದರೆ ಬೇರೆ ಇರ್ತದಲ್ಲ, ಎರಡೆರಡು ಇರ್ತದೆ ಕಂಟ್ರೋಲ್ ಮಾಡಲಿಕ್ಕೆ. ಒಂದು ಕಡೆ ಚೈನ್ ಇರ್ತದೆ, ಒಂದು ಕಡೆ ರೋಪ್ ಇರ್ತದೆ, ಎರಡು ಇರ್ತದೆ. ಇಲ್ಲಿ ಒಂದೇ ಇದೆ, ಅವತ್ತಿನ ಡಿಸೈನ್ ಆ ರೀತಿ ಇದೆ. ಅದಕ್ಕೀಗ ನಾವು ಸೆಟ್ರೇಟ್ ಮಾಡ್ತೀವಿ. ಅದಕ್ಕೆ ಏನು ಮಾಡೋಕ್ಕೆ ಸಾಧ್ಯನೋ ವಿಲ್ ಸೆಟ್ ಇಟ್ ರೈಟ್. ನೀವು ಇನ್ಫಾರ್ಮೇಶನ್ ಕೊಡಿ. ಎಚ್ಚೆತ್ತುಕೊಳ್ಳದೆ ಎಲ್ಲಿ ಲೋಪ ಆಗಿದೆ ಅಧಿಕಾರಿಗಳು ಅಥವಾ ಇದರಲ್ಲಿ ಏನಾದ್ರು ಅಧಿಕಾರ ನೋಡ್ರಿ ಅವತ್ತಿನ ಕಾಲದಲ್ಲಿ ಏನು ಕ್ವಾಲಿಟಿ ಇತ್ತಲ್ಲ ಅವ್ರು ಮಾಡಿದ್ರಲ್ಲ ಆ ಕ್ವಾಲಿಟಿಲಿ ಈಗ ಅಷ್ಟೊಂದು ಗೇಟ್ಗಳಿದೆ. 19ನೇ ಗೇಟು ಈ ರೀತಿ ಆಗಿರೋದು. ಸೊ ಅದರಿಂದ ನಾವು ಯಾರ ಮೇಲೂ ಅಧಿಕಾರಿಗಳು ಏನು ಮಾಡೋದಿಲ್ಲ. ಅಧಿಕಾರಿ ಏನು ಮಾಡೋಕ್ಕಾಗ್ತದೆ? ಅಷ್ಟು ದೊಡ್ಡ ಪ್ರೆಷರ್ ಇರ್ಬೇಕಾದ್ರೆ ಆಫೀಸರ್ಸ್ ಏನು ಮಾಡೋಕ್ಕಾಗ್ತದೆ? ಆಫೀಸರ್ಸ್ ಏನು ಮುಂಜಾಗ್ರತೆ ಮೇಂಟೆನೆನ್ಸ್ ಎಲ್ಲ ಆಗ್ತಾ ಇದ್ದು ಇಲ್ಲ, ಅವೆಲ್ಲ ಸುಳ್ಳು. ಇದು ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್, ಅವೆಲ್ಲ ಸುಳ್ಳದು. ಆ ಥರ ಏನಾಗಿರಲಿಲ್ಲ, ಆ ಥರ ಏನು ಇರಲಿಲ್ಲ. ಎಲ್ಲ ಕಂಪ್ಲೀಟ್ ನೋಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಒಂದು ಮೇಜರ್ ಬೇರೆ ಡ್ಯಾಮ್ಗೂ ಈ ಡ್ಯಾಮ್ಗೂ ಏನಂದರೆ ಬೇರೆ ಇರ್ತದಲ್ಲ, ಎರಡೆರಡು ಇರ್ತದೆ ಕಂಟ್ರೋಲ್ ಮಾಡಲಿಕ್ಕೆ. ಒಂದು ಕಡೆ ಚೈನ್ ಇರ್ತದೆ, ಒಂದು ಕಡೆ ರೋಪ್ ಇರ್ತದೆ, ಎರಡು ಇರ್ತದೆ. ಇಲ್ಲಿ ಒಂದೇ ಇದೆ, ಅವತ್ತಿನ ಡಿಸೈನ್ ಆ ರೀತಿ ಇದೆ. ಅದಕ್ಕೀಗ ನಾವು ಸೆಟ್ರೇಟ್ ಮಾಡ್ತೀವಿ. ಅದಕ್ಕೆ ಏನು ಮಾಡೋಕ್ಕೆ ಸಾಧ್ಯನೋ ವಿಲ್ ಸೆಟ್ ಇಟ್ ರೈಟ್. ನೀವು ಇನ್ಫಾರ್ಮೇಶನ್ ಕೊಡಿ.